ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಸೊ ಕಳೆದ ವಿಡಿಯೋದಲ್ಲಿ ನಾವು ವರ್ಕ್ ಗ್ರೂಪ್, ಆಕ್ಟಿವ್ ಡೈರೆಕ್ಟರಿ, ವರ್ಕ್ ಗ್ರೂಪ್ದು ಡಿಸಡ್ವಾಂಟೇಜ್ ಏನು, ಆಕ್ಟಿವ್ ಡೈರೆಕ್ಟರಿದು ಅಡ್ವಾಂಟೇಜಸ್ ಏನು ಡಿಸ್ಕಸ್ ಮಾಡಿದು. ಸೊ ಈಗ ವಿಲ್ ಡಿಸ್ಕಸ್ ಅಬೌಟ್ ಡೊಮೈನ್. ಸೊ ವಾಟ್ ಈಸ್ ಡೊಮೈನ್, why we require domain, and how to manage that domain. So let's take an example. So ನಂದು ಒಂದು ನೆಟ್ವರ್ಕ್ ಇದೆ. ಸೊ ನಂದು ಒಂದು ನೆಟ್ವರ್ಕ್ ಇದೆ ವಿತ್ ಮಲ್ಟಿಪಲ್ ಕಂಪ್ಯೂಟರ್ಸು, ಪ್ರಿಂಟರ್ಸು, ವಿತ್ ಮಲ್ಟಿಪಲ್ ರಿಸೋರ್ಸಸ್. ಸೊ ಈ ಎಲ್ಲ ಎಂಪ್ಲಾಯೀಸು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದೋ ಯೂಸರ್ ನೇಮು ಪಾಸ್ವರ್ಡ್ ಕೊಟ್ಟು ಅಥೆಂಟಿಕೇಟ್ ಆಗಬೇಕು. ಅದಕ್ಕೆ ಏನು ಮಾಡೋದು, ಇಲ್ಲಿ ವಿ ಬ್ರಾಟ್ ಅಪ್ ಎ ಕಾನ್ಸೆಪ್ಟ್ ಕಾರ್ಡ್ ಸೆಂಟ್ರಲೈಸ್ಡ್ ಡೇಟಾಬೇಸ್ನ ಇಂಟ್ರೊಡ್ಯೂಸ್ ಮಾಡೋದು. ಅಂದರೆ ಎಲ್ಲ ಯೂಸರ್ ನೇಮು ಪಾಸ್ವರ್ಡನ್ನು ಇಲ್ಲೇ ಕ್ರಿಯೇಟ್ ಮಾಡ್ತೀವಿ. ಪ್ಲಸ್ ಗ್ರೂಪ್ ಪಾಲಿಸಿ ಸೆಟ್ಟಿಂಗ್ಸು, ರಿಸೋರ್ಸಸ್ಸು ಎಲ್ಲ ಇದಕ್ಕೆ ಆ್ಯಡ್ ಮಾಡ್ತೀವಿ. ಅದನ್ನು ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಆಕ್ಟಿವ್ ಡೈರೆಕ್ಟರಿಲಿ ಏನಿರುತ್ತೆ, ಸೊ ಇಟ್ ಈಸ್ ಎ ಡೇಟಾಬೇಸ್ ವಿಚ್ ಹೋಲ್ಡ್ಸ್ ದಿ ಆಬ್ಜೆಕ್ಟ್ಸ್ ಅಂದ್ರೆ ಏನು ಆಲ್ರೆಡಿ ಹೇಳಿದ್ದೀನಿ. ಯೂಸರ್ ಅಕೌಂಟು, ಕಂಪ್ಯೂಟರ್ ಅಕೌಂಟು, ಕಂಪ್ಯೂಟರ್ಗಳು, ರಿಸೋರ್ಸು, ಸರ್ವೀಸಸ್ಸು, ಗ್ರೂಪ್ ಪಾಲಿಸಿ ಸೆಟ್ಟಿಂಗು, ಆಲ್ ಟುಗೆದರ್ ಇಟ್ ಇಸ್ ಅ ಆಬ್ಜೆಕ್ಟ್. ಆಕ್ಟಿವ್ ಡೈರೆಕ್ಟರ್ ಇಸ್ ಅ ಆಬ್ಜೆಕ್ಟ್. ಸೊ ಈಗ ಈ ಎಲ್ಲ ಆಬ್ಜೆಕ್ಟ್ಸನ್ನು ಹೇಗೆ ಒಂದು ಕಾಮನ್ ರೂಫ್ ಅಂಡರ್ ತಗೊಬರ್ತೀವಿ. ಮೀನ್ಸ್ ಈ ಪರ್ಟಿಕ್ಯುಲರ್ ಕಂಪ್ಯೂಟರು ಈ ಸಿಸ್ಟಮಲ್ಲಿ ಅಥೆಂಟಿಕೇಟ್ ಆಗಬೇಕು, ಅಥವಾ ಈ ಸರ್ವಿಸು ಈ ಆಕ್ಟಿವ್ ಡೈರೆಕ್ಟರಿಲೇ ಇದೆ ಅಂತ ಹೇಗೆ ಒಂದು ಕಾಮನ್ ರೂಫಿಗೆ ತಗೊಬರ್ತೀವಿ ಅಂತ ಹೇಳಿದ್ರೆ ವಿತ್ ಹೆಲ್ಪ್ ಆಫ್ ಡೊಮೈನ್. ಸೊ ಡೊಮೈನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಎ ಲಾಜಿಕಲ್ ಗ್ರೂಪ್ ದಟ್ ಹೋಲ್ಡ್ಸ್ ದಿ ಸೇಮ್ AD ಡೇಟಾಬೇಸ್. ಅಂದರೆ ಇಲ್ಲಿ ನನ್ನ ಹತ್ರ ಮಲ್ಟಿಪಲ್ ಕಂಪ್ಯೂಟರ್ಸ್ ಇದೆ, ಮಲ್ಟಿಪಲ್ ಪ್ರಿಂಟರ್ಸ್ ಇದೆ, ಯೂಸರ್ಸ್ ಇದ್ದಾರೆ, ಸರ್ವೀಸಸ್ ಇದೆ, ಎಲ್ಲ ಒಂದೇ ಗ್ರೂಪಿಗೆ ಹೇಗೆ ಸೇರಿದ್ದಾವೆ, ಒಂದೇ ಕಡೆ ಹೇಗೆ ಅಥೆಂಟಿಕೇಟ್ ಮಾಡ್ತಾರೆ ಅಥವಾ ಅಥರೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ವಿತ್ ದ ಹೆಲ್ಪ್ ಆಫ್ ಡೊಮೈನ್. ಸೊ ದಿಸ್ ಡೊಮೈನ್ ವಿಲ್ ಕ್ರಿಯೇಟ್ ಎ ಲಾಜಿಕಲ್ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್, logical group of physical and logical objects which shares the common active directory database. ಅಂದ್ರೆ ಸೊ ಈ ಒಂದು ಫಿಸಿಕಲಿ ಎಕ್ಸಾಂಪಲ್ ಇದು ಬ್ಯಾಂಗ್ಳೂರಲ್ಲಿದೆ ಈ ನೆಟ್ವರ್ಕು. ಸೊ ದರ್ ಇಸ್ ಒನ್ ಮೋರ್ ನೆಟ್ವರ್ಕ್. ಸೊ ಇನ್ ಬೀದರಲ್ಲಿದೆ ಅನ್ಕೋಣ. ಅಲ್ಲಿ ಒಂದು ಇವ್ರದ್ದು ಬ್ರಾಂಚ್ ಆಫೀಸ್ ಇದೆ, ಬೀದರಲ್ಲಿ ಎಂಪ್ಲಾಯೀಸ್ ಇದ್ದಾರೆ. ಸೊ ಬಟ್ ಇಲ್ಲಿರೋ ಎಂಪ್ಲಾಯಿಗಳು ಒಂದೇ ನೆಟ್ವರ್ಕು, ಒಂದೇ ಕಂಪನಿ, ಒಂದೇ ಗ್ರೂಪ್ ಅಂತ ಹೆಂಗೆ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ರೆ, ಅಥವಾ ಇಲ್ಲಿರೋ ಯೂಸರ್ಸು ಈ ರಿಸೋರ್ಸ್ನ ಹೇಗೆ ಆಕ್ಸೆಸ್ ಮಾಡ್ಬೋದು, ದೇ ಬಿಲಾಂಗ್ಸ್ ಟು ಸೇಮ್ ಡೊಮೈನ್. ಈ ಬಂದು ಫಿಸಿಕಲಿ ದೇ ಆರ್ ಡಿಫರೆಂಟ್, ಲಾಜಿಕಲಿ ದೇ ಆರ್ ಸೇಮ್. ಅರ್ಥ ಆಯ್ತಾ? ಡೊಮೈನ್ ಅಂದ್ರೆ ಇಟ್ ಈಸ್ ಅ ಲಾಜಿಕಲ್ ಗ್ರೂಪ್ ದಟ್ ಶೇರ್ಸ್ ದಿ ಸೇಮ್ AD ಡೇಟಾಬೇಸ್. ಹೇಗೆ ಇವರೆಲ್ಲ ಒಂದು ಲಾಜಿಕಲ್ ಗ್ರೂಪ್ ಆಗ್ತಾರೆ ಅಂತ ಹೇಳಿದ್ರೆ ವಿತ್ ಹೆಲ್ಪ್ ಆಫ್ ನೇಮ್ ಸ್ಪೇಸ್. ಏನಿದು ನೇಮ್ ಸ್ಪೇಸ್ ಅಂದ್ರೆ, ಎಕ್ಸಾಂಪಲ್ಗೆ ಸೊ ಎಕ್ಸಾಂಪಲ್ ನಂದೊಂದು ಕಂಪನಿ ಇದೆ, ನನ್ನ ಕಂಪನಿಗೆ ಒಂದು ನೇಮ್ ಬೇಕು. ಸೊ ನನ್ನ ಕಂಪನಿ ನೇಮ್ ಬಂದು puneet.com ಅಂತ. ನನ್ನ ಡೊಮೈನ್ ನೇಮ್ ಬಂದು puneet.com. puneet.com. ಇಲ್ಲಿ ಫಸ್ಟ್ ಕಂಪ್ಯೂಟರ್ ಇದೆ c1.puneet.com. ಇಲ್ಲಿ ಒಂದು ಪ್ರಿಂಟರ್ ಇದೆ printer1.puneet.com. ಸೊ ಇಲ್ಲಿ ಒಂದು ಸ್ಟೋರೇಜ್ ಇದೆ storage1.puneet.com. ಸೊ ಇಲ್ಲಿ ಯಾವುದೋ ಒಂದು ಮೇಲ್ ಸರ್ವಿಸ್ ರನ್ ಆಗ್ತಾ ಇದೆ mail.puneet.com. ಇಲ್ಲಿ ಯಾವುದೋ ಒಂದು ವೆಬ್ಸೈಟ್ ರನ್ ಆಗ್ತಾ ಇದೆ www.puneet.com. ಸೊ ಇಲ್ಲಿ ಏನು ಕಾಮನ್ ಇದೆ, ದಟ್ ನೇಮ್ ಸ್ಪೇಸ್ puneet.com ಇಸ್ ಕಾಮನ್. ಮೀನ್ಸ್ ಸೊ ಇನ್ಸೈಡ್ ದಿ ಡೊಮೈನ್ ಆಲ್ ದಿ ಆಬ್ಜೆಕ್ಟ್ಸ್, ಲಾಜಿಕಲ್ ಆಬ್ಜೆಕ್ಟ್ಸು ಮತ್ತು ಫಿಸಿಕಲ್ ಆಬ್ಜೆಕ್ಟ್ಸು, ದೆಲ್ ಶೇರ್ ದ ಕಾಮನ್ ನೇಮ್ ಸ್ಪೇಸ್. ಅರ್ಥ ಆಯ್ತಲ್ಲ ಡೊಮೈನ್ ಅಂದ್ರೆ ಏನು ಅಂತ? ಡೊಮೈನ್ ಇಸ್ ಅ ಲಾಜಿಕಲ್ ಗ್ರೂಪ್. So all the users means all the objects which shares the common namespace. ಈ ಡೊಮೈನ್ ಅನ್ನ ಮೀನ್ಸ್ ಕಂಟ್ರೋಲ್ ಮಾಡಲಿಕ್ಕೆ we require a special person. So we call him as a domain controller.
ಡೊಮೈನ್ ಕಂಟ್ರೋಲರ್ ಅಂತ ಕರಿತೀವಿ. ಸೊ ದಿಸ್ ಡೊಮೈನ್ ಕಂಟ್ರೋಲರ್ ವಿಲ್ ಕಂಟ್ರೋಲ್ ದಿ ಎಂಟೈರ್ ಡೊಮೈನ್. ಅಂದರೆ ಅಲ್ಲಿ ಯೂಸರ್ ಅಥೆಂಟಿಕೇಶನ್ನು, ಅಥರೈಸೇಷನ್ನು, ಪಾಲಿಸೀಸು, ಅದಕ್ಕೆ ಯಾರಿಗೆ ಯಾವ ರಿಸೋರ್ಸ್ ಕೊಡಬೇಕು, ಯಾರನ್ನ ಅಥೆಂಟಿಕೇಟ್ ಮಾಡಬೇಕು, ಯಾರಿಗೆ ಯಾವ ಪರ್ಮಿಷನ್ಸ್ ಕೊಡಬೇಕು, ದೀಸ್ ಎಂಟೈರ್ ಥಿಂಗ್ ಹ್ಯಾಪನ್ಸ್ ಇನ್ ದಿಸ್ ಡೊಮೈನ್ ಕಂಟ್ರೋಲರ್. ಹೂ ವಿಲ್ ಬಿಕಮ್ ದಿಸ್ ಡೊಮೈನ್ ಕಂಟ್ರೋಲರ್? ಯಾರು ಡೊಮೈನ್ ಕಂಟ್ರೋಲರ್ ಆಗ್ತಾರೆ ಅಂತ ಹೇಳಿದ್ರೆ ಯಾವ ಸಿಸ್ಟಮಲ್ಲಿ. ಸೊ ಆಬ್ವಿಯಸ್ಲಿ ಟು ರನ್ ದಿಸ್ ರೋಲ್, okay, this domain controller, okay, to become a domain controller in that machine we need to run this role, ADDS, active directory domain service. ಅಂದರೆ ಇದನ್ನ ಕ್ಲೈಂಟ್ ಮಿಷಿನಲ್ಲಿ ಮಾಡೋಕ್ಕಾಗತ್ತಾ? ಆಗಲ್ಲ. ಸರ್ವರ್ ಆಪರೇಟಿಂಗ್ ಸಿಸ್ಟಮ್ ಇರೋ ಮಿಷಿನೇ ಬೇಕು. ಆ ಸರ್ವರ್ ಆಪರೇಟಿಂಗ್ ಸಿಸ್ಟಮ್ ಇರೋ ಮಿಷಿನಲ್ಲಿ ಸೊ ವಿ ಹ್ಯಾವ್ ಎ ರೋಲ್ ಕಾರ್ಡ್ ADDS ರೋಲ್. ಯಾವ ಸಿಸ್ಟಮಲ್ಲಿ ADDS ರೋಲನ್ನು ರನ್ ಮಾಡ್ತೀವೋ ಆ ಸಿಸ್ಟಮ್ಮು ವಿಲ್ ಬಿಕಮ್ ಎ ಡೊಮೈನ್ ಕಂಟ್ರೋಲರ್. ಸಿ, who is domain controller? Who runs the ADDS? He holds the copy of Active Directory database and replicate the changes with the other DCs. Example, ನಿಮ್ದು ಡೊಮೈನ್ ದೊಡ್ಡದಿತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಡೊಮೈನ್ ಕಂಟ್ರೋಲರ್ಸ್. ಓಕೆ, ಫಸ್ಟ್ ಡೊಮೈನ್ ಕಂಟ್ರೋಲರ್ಗೆ PDC ಅಂತ ಕರಿತೀವಿ, ADC, RODC, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಆಲ್ಸೋ ರೆಪ್ಲಿಕೇಟ್ ದಿ ಚೇಂಜಸ್. ಓಕೆ, ಹೊಸ ಯೂಸರ್ನ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ದಟ್ ಚೇಂಜ್ ವಿಲ್ ರೆಪ್ಲಿಕೇಟ್ ಟು ದ ಅದರ್ ಡೊಮೈನ್ ಕಂಟ್ರೋಲರ್. ಅರ್ಥ ಆಯ್ತಾ? ಸೊ ಡೊಮೈನ್ ಕಂಟ್ರೋಲರ್ ಅಂದ್ರೆ ಏನು ಅಂತ. ಓಕೆ, ಸೊ ಯೂಸರ್ ಅಕೌಂಟು ಬರುತ್ತೆ ನೇಮ್ ಸ್ಪೇಸಲ್ಲಿ. ಎಕ್ಸಾಂಪಲ್ puniತ್.com ಅಲ್ಲಿ ಸೊ ಬಸವ ಅಂತ ಒಬ್ಬ ಎಂಪ್ಲಾಯ್ ಜಾಯ್ನ್ ಆದ. ಓಕೆ, ಸೊ basava@punith.com. ಸಿ, ದಿಸ್ ಇಸ್ ಹೌ ದಿಸ್ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಅಂಡ್ ಡೊಮೈನ್ ಕಂಟ್ರೋಲರ್ ವರ್ಕ್ಸ್. ಐ ಹೋಪ್ ಡೊಮೈನ್ ಅಂದ್ರೆ ಏನು, ಡೊಮೈನ್ ಕಂಟ್ರೋಲರ್ ಅಂದ್ರೆ ಏನು ಅಂತ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.